ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಓಕೆ, ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಸ್ಟೇ ಹೆಲ್ದಿ, ಸ್ಟೇ ಫಿಟ್, ರೈಟ್? ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಕಲಿತಾ ಇದೀವಪ್ಪ? ಸೊ ಇಲ್ಲಿವರೆಗೂ ನಾವು ಇನ್ವರ್ಟಿಬ್ರೇಟ್ಸ್ ನಲ್ಲಿ ಕಂಡು ಬರುವಂತಹ ಕ್ಲಾಸಸ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇನ್ನು ಮುಂದೆ ನಾವು ವರ್ಟಿಬ್ರೇಟ್ಸ್ ಗಳಲ್ಲಿ ಕಂಡು ಬರುವಂತಹ ಕ್ಲಾಸಸ್ಗಳು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಸರಿನಾ? ಬನ್ನಿ, ಹಾಗಿದ್ರೆ ಇವತ್ತಿನ ತರಗತಿನ ಶುರು ಮಾಡೋಣ. ಮೊದಲಿಗೆ ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ವಿ ಅನ್ನೋದನ್ನ ಒಂದ್ ಸರ್ತಿ ಗ್ಲಾನ್ಸ್ ಮಾಡೋಣ, ರೈಟ್? ಸೊ ಹಿಂದಿನ ತರಗತಿಯಲ್ಲಿ ನಾವು ಇನ್ವರ್ಟಿಬ್ರೇಟ್ಸ್ ನಲ್ಲಿ ಕಂಡು ಬರುವಂತಹ ಕ್ಲಾಸಸ್ ಗಳಾದ ಅನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ ಅಂಡ್ ಎಕಿನೋಡರ್ಮೆಟಾ ಅಂಡ್ ಪ್ರೋಟೋಕಾರ್ಡೇಟಾ, ಸೊ ಈ ಕ್ಲಾಸಸ್ ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಇವತ್ತು ನಾವು ಕಾರ್ಡೇಟ್ಸ್ ಗಳಲ್ಲಿ ಕಂಡು ಬರುವಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು ಹಾಗೆ ಅವುಗಳಲ್ಲಿ ಕಂಡು ಬರುವಂತಹ ಫರ್ದರ್ ಕ್ಲಾಸಸ್ ಗಳು, ಓಕೆನಾ, ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಕೂಡ ನಾವು ಇವತ್ತು ಕಲಿತಾ ಇದೀವಿ. ಯಾವ್ಯಾವ್ದು? ಪೈಸಸ್, ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್. ಸೊ ಇನ್ನುಳಿದ ಕ್ಲಾಸಸ್ ಗಳ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಓಕೆ, ಸೊ ಮೊದಲನೇದಾಗಿ ಈ ವರ್ಟಿಬ್ರೇಟ್ಸ್ ಗಳಲ್ಲಿ ಕಂಡು ಬರುವಂತಹ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು ಯಾವ್ಯಾವುದು? ಸೊ ನಾನು ಅನಿಮಲ್ಸ್ ಗಳನ್ನ ಕ್ಲಾಸಿಫೈ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ, ಅನಿಮಲ್ಸ್ ಗಳನ್ನ ಎರಡು ಮುಖ್ಯವಾದ ಫೈಲಮ್ ಗಳಾಗಿ ನಾವು ವಿಂಗಡಿಸಿದ್ದೀವಿ, ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್ ಆರ್ ಬ್ಯಾಕ್ ಬೋನ್ ಅಂತ ಹೇಳಿ, ಹೌದಲ್ವಾ? ಸೊ ನೋಟೋಕಾರ್ಡ್ ಇದ್ರೆ ಅದನ್ನ ನಾವು ಕಾರ್ಡೇಟ್ಸ್ ಅಥವಾ ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ. ನೋಟೋಕಾರ್ಡ್ ಅಥವಾ ಬ್ಯಾಕ್ ಬೋನ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ನಾನ್ ಕಾರ್ಡೇಟ್ಸ್ ಅಥವಾ ಇನ್ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ, ಹೌದಲ್ವಾ? ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನಿಮ್ಗೆ ಅರ್ಥ ಆಯ್ತು. ವರ್ಟಿಬ್ರೇಟ್ಸ್ ಆರ್ ದೋಸ್ ವಿಚ್ ಆರ್ ಹ್ಯಾವಿಂಗ್ ನೋಟೋಕಾರ್ಡ್ ಆರ್ ಬ್ಯಾಕ್ ಬೋನ್, ಹೌದಲ್ವಾ? ಸೊ ಇನ್ವರ್ಟಿಬ್ರೇಟ್ಸ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಸೊ ಈ ರೀತಿ ನಾವು ವರ್ಟಿಬ್ರೇಟ್ಸ್ ನಲ್ಲಿ ಕಂಡು ಬರುವಂತ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ನಾವು ಗಮನಿಸೋದಾದ್ರೆ, ಆಲ್ ವರ್ಟಿಬ್ರೇಟ್ಸ್ ದೇ ಆರ್ ಮೋಸ್ಟ್ಲಿ ಬೈಲ್ಯಾಟರಲಿ ಸಿಮಿಟ್ರಿಕಲ್, ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್, ಸೀಲೋಮಿಕ್ ಅಂಡ್ ಸೆಗ್ಮೆಂಟೆಡ್ ವಿತ್ ಕಾಂಪ್ಲೆಕ್ಸ್ ಡಿಫರೆನ್ಸಿಯೇಷನ್ ಆಫ್ ಬಾಡಿ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ ಇಲ್ಲಿ ಕಂಡು ಬರುವಂತ ಎಲ್ಲಾ ಆರ್ಗಾನಿಸಮ್ಗಳು ಬೈಲ್ಯಾಟರಲಿ ಸಿಮಿಟ್ರಿಕಲ್ ಆಗಿರುತ್ತವೆ. ದೇ ಹ್ಯಾವ್ ಟ್ರಿಪ್ಲೋಬ್ಲಾಸ್ಟಿಕ್, ಓಕೆ, ಟ್ರಿಪ್ಲೋಬ್ಲಾಸ್ಟ್, ದೇ ಆರ್ ಟ್ರಿಪ್ಲೋಬ್ಲಾಸ್ಟ್, ದಟ್ ಮೀನ್ಸ್ ದೇ ಹ್ಯಾವ್ ಔಟರ್ ಬಾಡಿ ವಾಲ್ ಇದೆ, ಇನ್ನರ್ ಎಂಡೋಡರ್ಮ್ ಇದೆ, ಮಧ್ಯದಲ್ಲಿ ಮೀಸೋಡರ್ಮ್ ಇದೆ, ಓಕೆನಾ? ಸೊ 3 ಸೆಲ್ಯುಲಾರ್ ಲೇಯರ್ಗಳು ನಮಗೆ ಕಂಡು ಬರುತ್ತೆ, ಓಕೆನಾ? ಸೊ ನೀವು ಔಟರ್ ಬಾಡಿ ವಾಲ್ ಮತ್ತೆ ಇನ್ನರ್ ಎಲಿಮೆಂಟರಿ ಕೆನಾಲ್ ನ ಕಂಪೇರ್ ಮಾಡಿ ನೋಡಿದಾಗ, ಓಕೆನಾ, ಮಧ್ಯದಲ್ಲಿ ಔಟರ್ ಬಾಡಿ ವಾಲ್, ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್ ಅಂಡ್ ಮಿಡಲ್ ಮೀಸೋಡರ್ಮ್, ಈ ರೀತಿಯಾದ 3 ಸೆಲ್ಯುಲಾರ್ ರಚನೆಗಳು ನಮಗೆ ಕಂಡು ಬರುತ್ತೆ. ಸೊ ಹೆನ್ಸ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್ ಅಂಡ್ ದೇ ಆರ್ ಸೀಲೋಮಿಕ್, ದಟ್ ಮೀನ್ಸ್ ದೇ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ, ಓಕೆನಾ? ಸೊ ಇಲ್ಲಿ ಟ್ರೂ ಬಾಡಿ ಕ್ಯಾವಿಟಿ ಅನ್ನೋದು ನಮಗೆ ಕಂಡು ಬರುತ್ತೆ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಸೀಲೋಮೇಟ್ಸ್, ರೈಟ್? ಅಂಡ್ ಸೆಗ್ಮೆಂಟೆಡ್. ಸೊ ನಮ್ಮಲ್ಲಿ ಕೂಡ ಅಂದ್ರೆ ಕಾರ್ಡೇಟ್ಸ್ ನಲ್ಲಿ ಕೂಡ ಸೆಗ್ಮೆಂಟ್ಸ್ ಗಳು ಕಂಡು ಬರುತ್ತೆ, ಓಕೆನಾ? ಫಾರ್ ಎಕ್ಸಾಂಪಲ್ ಹೆಡ್ ರೀಜನ್, ನೆಕ್ ರೀಜನ್, ಟ್ರಂಕ್ ರೀಜನ್, ಓಕೆನಾ, ಟೇಲ್ ರೀಜನ್. ಸೊ ಈ ರೀತಿಯಾದ ಸೆಗ್ಮೆಂಟ್ಸ್ ಗಳು ಕೂಡ ನಮಗೆ ಕಾರ್ಡೇಟ್ಸ್ ಗಳಲ್ಲಿ ಕಂಡು ಬರುತ್ತೆ, ಓಕೆನಾ? ಸೊ ಅಪಾರ್ಟ್ ಫ್ರಮ್ ದಟ್ ದೇ ಹ್ಯಾವ್ ಡಿಫರೆನ್ಸಿಯೇಷನ್ ಆಫ್ ಕಾಂಪ್ಲೆಕ್ಸ್ ಡಿಫರೆನ್ಸಿಯೇಷನ್ ಆಫ್ ಬಾಡಿ ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಇಲ್ಲಿ ನಮಗೆ ವೆಲ್ ಡೆವಲಪ್ಡ್, ವೆಲ್ ಡಿಫರೆನ್ಶಿಯೇಟೆಡ್ ಆರ್ಗನ್ ಸಿಸ್ಟಮ್ ಅನ್ನೋದು ನಮಗೆ ಕಂಡು ಬರುತ್ತೆ ಕಾರ್ಡೇಟ್ಸ್ ಗಳಲ್ಲಿ, ಸರಿನಾ? ಸೊ ಇದರ ಜೊತೆಗೆ ಇನ್ನಷ್ಟು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳಿದೆ. ದಟ್ ಈಸ್ ದೇ ಹ್ಯಾವ್ ನೋಟೋಕಾರ್ಡ್, ಓಕೆನಾ, ಬ್ಯಾಕ್ ಬೋನ್ ಇರುತ್ತೆ, ಅಂಡ್ ಆಲ್ಸೋ ಹ್ಯಾವ್ ಡಾರ್ಸಲ್ ನರ್ವ್ ಕಾರ್ಡ್. ನರ್ವ್ ಕಾರ್ಡ್ ನ ನೀವು ನಮ್ಮಲ್ಲಿ ಕಂಡು ಬರುವಂತಹ ಸ್ಪೈನಲ್ ಕಾರ್ಡ್ ಗೆ ನೀವು ಕಂಪೇರ್ ಮಾಡಬಹುದು, ಓಕೆನಾ? ದಟ್ ಮೀನ್ಸ್ ದೇ ಹ್ಯಾವ್ ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್ ಇನ್ ದೆಮ್, ರೈಟ್? ಅಪಾರ್ಟ್ ಫ್ರಮ್ ದಟ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ಟ್ರಿಪ್ಲೋಬ್ಲಾಸ್ಟಿಕ್ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ, ಓಕೆನಾ? ಅಂಡ್ ದೇ ಆರ್ ಸೀಲೋಮೇಟ್ ಇನ್ ನೇಚರ್, ದಟ್ ಮೀನ್ಸ್ ದೇ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ, ರೈಟ್? ಸೊ ಈ ಎಲ್ಲವುಗಳು ಕೂಡ ನಮಗೆ ವರ್ಟಿಬ್ರೇಟ್ಸ್ ಗಳಲ್ಲಿ ಕಂಡು ಬರುವಂತಹ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು, ಸರಿನಾ? ಸೊ ವರ್ಟಿಬ್ರೇಟ್ಸ್ ಗಳನ್ನ ನಾವು 5 ಮುಖ್ಯವಾದ ಕ್ಲಾಸಸ್ ಗಳಾಗಿ ನಾವು ವಿಂಗಡಿಸಿದ್ದೀವಿ. ಯಾವ್ಯಾವ್ದದು? ಪೈಸಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವಿಸ್ ಅಂಡ್ ಮೆಮಲ್ಸ್, ಓಕೆನಾ? ಸೊ ಈ 5 ಕ್ಲಾಸಸ್ ಗಳಾಗಿ ನಾವು ವರ್ಟಿಬ್ರೇಟ್ಸ್ ಗಳನ್ನ ವಿಂಗಡಣೆ ಮಾಡಿದ್ದೀವಿ, ಓಕೆನಾ? ಸೊ ಇವತ್ತು ನಾವು ಪೈಸಸ್, ಆಂಫಿಬಿಯಾ ಅಂಡ್ ರೆಪ್ಟಿಲಿಯಾ ಈ 3 ಕ್ಲಾಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಇನ್ನುಳಿದ ಕ್ಲಾಸಸ್ಗಳು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ರೈಟ್? ಓಕೆ, ಸೊ ಮೊದಲನೆಯದಾಗಿ ಪೈಸಸ್. ಪೈಸಸ್ ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳೇನು? ಸಿ ಇಲ್ಲಿ ನಾವು ಇಲ್ಲಿ ಕಂಡು ಬರುವಂತಹ ಅಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳನ್ನ ಹೊರತುಪಡಿಸಿ
ಬೇರೆ ಇನ್ಯಾವ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಇನ್ಯಾವ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಕಂಡು ಬರುತ್ತೆ ಅಂತ ನಾವು ಹೆಸರಿಸ್ತಾ ಹೋಗೋಣ. ರೈಟ್? ಓಕೆ, ಮೊದಲನೇದಾಗಿ ಪೈಸಸ್. ಸೊ ಪೈಸಸ್ಗಳನ್ನ ನೀವು ಫಿಶಸ್ ಅಂತ ಕೂಡ ಕರಿಬಹುದು, ಸಿಂಪಲ್ ಆಗಿ ಫಿಶಸ್. ಓಕೆನಾ? ಸೊ ಫಿಶಸ್ಗಳು ಸಾಮಾನ್ಯವಾಗಿ ಅವುಗಳು ಎಲ್ಲಿ ಕಂಡು ಬರುತ್ತವೆ? ನೀರಿನಲ್ಲಿ ಕಂಡು ಬರುತ್ತವೆ. ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಅನಿಮಲ್ಸ್, ಇಸ್ಂಟ್ ಇಟ್? ಮರೈನ್ ವಾಟರ್ ಆಗಿರಬಹುದು ಅಥವಾ ಫ್ರೆಶ್ ವಾಟರ್ ಆಗಿರಬಹುದು, ಬಟ್ ದೇ ಆರ್ ಫೌಂಡ್ ಓನ್ಲಿ ಇನ್ ವಾಟರ್. ಸೊ ಹ್ಯಾಬಿಟೆಟ್ನ ವಿಷಯಕ್ಕೆ ಬಂದ್ರೆ ದೇ ಆರ್ ಅಕ್ವಾಟಿಕ್. ರೈಟ್? ದೇ ಆರ್ ಅಕ್ವಾಟಿಕ್, ಇಸ್ಂಟ್ ಇಟ್? ಅಕ್ವಾಟಿಕ್ ಇನ್ ನೇಚರ್. ರೈಟ್? ಅಂಡ್ ಬಾಡಿ ಡಿಸೈನ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಸ್ಕಿನ್ಗಳ ಈ ಫಿಶಸ್ಗಳ ಸ್ಕಿನ್ ನಲ್ಲಿ ಸಾಮಾನ್ಯವಾಗಿ ಸ್ಕೇಲ್ಸ್ಗಳು ಕಂಡು ಬರುತ್ತೆ. ಹೌದಲ್ವಾ? ಸ್ಕೇಲ್ಸ್ ಅಥವಾ ಪ್ಲೇಟ್ಸ್ ಅಂತೇಳಿ ನಾವು ಕರಿತೇವೆ. ಓಕೆನಾ? ನೀವು ಮೀನಿನ ಮೇಲೆ ಇರುವಂತಹ ಸ್ಕೇಲ್ಸ್ಗಳನ್ನ ನೀವು ಗಮನಿಸಿರಬಹುದು. ಹೌದಲ್ವಾ? ಸೊ ಇಲ್ಲಿ ಸಾಮಾನ್ಯವಾಗಿ ಈ ಫಿಶಸ್ಗಳಲ್ಲಿ ಸ್ಕೇಲ್ಸ್ಗಳು ಅನ್ನೋದು ಕಂಡು ಬರುತ್ತೆ. ಓಕೆನಾ? ಸೊ their skin will be having skin. Their skin has scales or plates. Right? ಅದಾದ ನಂತರ ಓಕೆನಾ, ಸಿನ್ಸ್ ದೇ ಆರ್ ಅಕ್ವಾಟಿಕ್ ಇನ್ ನೇಚರ್, ಹೌ ಡು ದೇ ಗೆಟ್ ದೇರ್ ಆಕ್ಸಿಜನ್? ನೀರಿನಲ್ಲಿ ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ ಯಾವುದರ ಮೂಲಕ ಪಡ್ಕೊಳ್ಳುತ್ತವೆ? ರೆಸ್ಪಿರೇಷನ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಇರಬೇಕಲ್ವಾ, ಆರ್ಗನ್ ಸಿಸ್ಟಮ್ ಇರಬೇಕಲ್ವಾ? ಸೊ ನಮ್ಮಲ್ಲಿ ಲಂಗ್ಸ್ ಇದೆ, ನಾವು ಲಂಗ್ಸ್ ನ ಮೂಲಕ ಆಕ್ಸಿಜನ್ ನ ತಗೊಳ್ಳೋದು, ಸೊ ಕಾರ್ಬನ್ ಡೈಆಕ್ಸೈಡ್ ನ ಹೊರ ಹಾಕೋದು, ಈ ರೀತಿ ಮಾಡ್ತೇವೆ. ರೈಟ್? ಸೊ ಅದೇ ಫಿಶಸ್ ಗಳಲ್ಲಿ ದೇ ಹ್ಯಾವ್ ವಾಟ್? ದೇ ಹ್ಯಾವ್ ಗಿಲ್ಸ್. ಓಕೆನಾ? ಸೊ ವಿತ್ ದ ಹೆಲ್ಪ್ ಆಫ್ ಗಿಲ್ಸ್ ದೇ respirate through gills. Right? Respirate through gills. ಓಕೆನಾ? ಗಿಲ್ಸ್ ಗಳು ಕಂಡು ಬರುತ್ತೆ. ಓಕೆನಾ? ಅದೇ ರೀತಿ ಈ ಫಿಶಸ್ ಗಳಲ್ಲಿ ಒಂದು ಅವರ ಬಾಡಿ ಅನ್ನೋದು ಒಂದು ಸ್ಟ್ರೀಮ್ ಲೈನ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಆ ಬಾಡಿಯ ಎಂಡ್ ಅಲ್ಲಿ ಒಂದು ಮಸ್ಕ್ಯುಲರ್ ಟೇಲ್ ಕೂಡ ಕಂಡು ಬರುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಗಮನಿಸಬಹುದು, ಈ ಮಸ್ಕ್ಯುಲರ್ ಟೇಲ್ ಇದೆಯಲ್ಲ, ಇದರ ಸಹಾಯದಿಂದ ಫಿಶ್ಗಳು ಮೂವ್ ಆಗುತ್ತವೆ. ಓಕೆನಾ? ಸೊ ಈ ಮಸ್ಕ್ಯುಲರ್ ಟೇಲ್ ನ ಮೂಲಕ ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಹೋಗೋಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಈ ಫಿನ್ಸ್ ಗಳಿದೆಯಲ್ಲ, ಈ ಫಿನ್ಸ್ಗಳು, ಓಕೆನಾ, ಫಿನ್ಸ್ಗಳು, ರೆಕ್ಕೆಗಳು, ಓಕೆನಾ, ಇವುಗಳು ಕೂಡ ಸಹಾಯ ಮಾಡುತ್ತವೆ. ಸೊ ಇದರ ಜೊತೆಗೆ ಆ ಮಸ್ಕ್ಯುಲರ್ ಟೇಲ್ ಅನ್ನೋದು ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ಓಕೆನಾ? ಸೊ ಮಸ್ಕ್ಯುಲರ್ ಟೇಲ್ ಇಸ್ ಫೌಂಡ್. ರೈಟ್? muscular tail is found. Okay? Tail is found. And as well as, so ಈ ಆರ್ಗ್ಯಾನಿಸಮ್ಗಳು ಸಾಮಾನ್ಯವಾಗಿ ನೀರಿನಲ್ಲಿ ಇರುತ್ತವೆ. ಅವುಗಳನ್ನ ನಾವು, ಈ ಫಿಶಸ್ಗಳನ್ನ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಅಂತ ಹೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ, ಕೋಲ್ಡ್ ಬ್ಲಡೆಡ್ ಅಂತ ಹೇಳಿದ್ರೆ, ಸಿನ್ಸ್ ದೇ ಆರ್ ಇನ್ ಕೋಲ್ಡ್ ವಾಟರ್ ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ನೋ, ನಾಟ್ ದಟ್. ಓಕೆನಾ? ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳಿದ್ರೆ ಯಾವ ಜೀವಿಗಳು ತಮ್ಮ ಇಂಟರ್ನಲ್ ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಕೊಳಕ್ಕಾಗಲ್ವೋ, ಮೇಂಟೈನ್ ಮಾಡಕ್ಕಾಗಲ್ವೋ, ಅಥವಾ those organisms which cannot maintain constant body temperature. ಓಕೆನಾ? ಯಾವ ಜೀವಿಗಳು ತಮ್ಮ ದೈಹಿಕ ತಾಪಮಾನವನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಕ್ಕಾಗಲ್ವೋ ಅಥವಾ ರೆಗ್ಯುಲೇಟ್ ಮಾಡಕ್ಕಾಗಲ್ವೋ ಅಂತಹ ಜೀವಿಗಳನ್ನ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಅಂತ ಹೇಳಿ ಕರಿತೇವೆ. ಓಕೆನಾ? ಅಂದ್ರೆ ಅವುಗಳು ತಮ್ಮ ಎನ್ವಿರಾನ್ಮೆಂಟ್ಗೆ ತಕ್ಕಂಗೆ ಅವುಗಳ ಬಾಡಿ ಟೆಂಪರೇಚರ್ನ ಕೂಡ ಚೇಂಜ್ ಮಾಡ್ಕೊಳ್ತಾ ಇರುತ್ತವೆ. ಓಕೆನಾ? ಸೊ ಯಾರನ್ನಾದ್ರೂ ನಾವು ಕೋಲ್ಡ್ ಬ್ಲಡೆಡ್ ಅಂತ ಹೇಳಿ ಕರಿತಾ ಇರ್ಬೇಕಾದ್ರೆ ದಟ್ ಮೀನ್ಸ್ ದೇ ಚೇಂಜ್ ಅ ಲಾಟ್. ಅದರ್ಥ ಏನ್ ಗೊತ್ತಾ? ಇಲ್ಲಿ ಅನಿಮಲ್ಸ್ಗಳು ತಮ್ಮ ಬಾಡಿ ಟೆಂಪರೇಚರ್ ಅನ್ನ ತಮ್ಮ ಎನ್ವಿರಾನ್ಮೆಂಟ್ಗೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಳ್ತಾ ಇರುತ್ತವೆ. ಅವುಗಳಿಗೆ ಒಂದು ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅನ್ನೋದು ಇರೋಲ್ಲ. ಓಕೆನಾ? ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ಫಿಶಸ್ಗಳು ದೇ ಆರ್ ಕೋಲ್ಡ್ ಬ್ಲಡೆಡ್. ಓಕೆನಾ? ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ? ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ? ಸೊ ಅದೇ ರೀತಿ, ಸೊ ಇವುಗಳಲ್ಲಿ ಫಿಶ್ಗಳಲ್ಲಿ ನಮಗೆ ಹಾರ್ಟ್ ಕಂಡು ಬರುತ್ತೆ. ಹೌದಲ್ವಾ? ವೆಲ್ ಡಿಫ್ರೆನ್ಶಿಯೇಟೆಡ್ ಹಾರ್ಟ್ ಅನ್ನೋದು ನಮಗಿದೆಯಾ? ಸೊ ಈ ಹಾರ್ಟ್ ನಲ್ಲಿ ಕೇವಲ 2 ಚೇಂಬರ್ಗಳು ಕಂಡು ಬರುತ್ತೆ. ಓಕೆನಾ? ಸೊ ನಮ್ಮಲ್ಲಿ 4 ಚೇಂಬರ್ ಇದೆ. ಹೌದಲ್ವಾ? ಸೊ ಫಿಶಸ್ಗಳಲ್ಲಿ ಕೇವಲ 2 ಚೇಂಬರ್ಡ್ ಹಾರ್ಟ್ ಅನ್ನೋದು ಕಂಡು ಬರುತ್ತೆ. ಓಕೆನಾ? ಸೊ ಇಲ್ಲಿ 2 ಚೇಂಬರ್ಡ್ ಹಾರ್ಟ್ ಈಸ್ ಫೌಂಡ್. 2 ಚೇಂಬರ್ಡ್ ಹಾರ್ಟ್ ಈಸ್ ಫೌಂಡ್. ಓಕೆನಾ? 2 ಚೇಂಬರ್ಡ್ ಹಾರ್ಟ್ ಈಸ್ ಫೌಂಡ್. ಓಕೆ? ಸೊ ಅದೇ ರೀತಿ
ಸೊ ಇದನ್ನ ಹೊರತುಪಡಿಸಿ ಈ ಫಿಶಸ್ಗಳು ಸಾಮಾನ್ಯವಾಗಿ ರಿಪ್ರೊಡ್ಯೂಸ್ ಮಾಡುವಾಗ ಮೊಟ್ಟೆಗಳನ್ನ ಇಡುತ್ತವೆ. ದೇ ಲೇ ಎಗ್ಸ್. ಓಕೆನಾ. ಸೊ ಮೊಟ್ಟೆಗಳ ಮೂಲಕ ಅವು ಮರಿಗಳನ್ನ ಮಾಡುತ್ತವೆ. ಓಕೆನಾ. ದೇ ಲೇ ಎಗ್ಸ್. ಓಕೆನಾ. ದೇ ಲೇ ಎಗ್ಸ್. ಓಕೆನಾ. ಅದೇ ನಾವು ಹೊಸ ಜೀವಿಗಳಿಗೆ ಜನ್ಮ ನೀಡ್ತೇವೆ. ಓಕೆನಾ. ಸೊ ಇವುಗಳು ಮೊಟ್ಟೆಯನ್ನ ಇಟ್ಟು ಮರಿ ಮಾಡೋದ್ರಿಂದ ಇವುಗಳನ್ನ ನಾವು ಓವಿ ಪ್ಯಾರಸ್ ಅಂತ ಕೂಡ ಕರಿತೀವಿ. ಓವಿ ಪ್ಯಾರಸ್. ಓಕೆನಾ. ಓವಿ ಪ್ಯಾರಸ್. ಓವಿ ಅಂತ ಹೇಳಿದ್ರೆ ಓವಮ್, ಎಗ್, ರೈಟ್. ಸೊ ಈ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡೋದ್ರಿಂದ ಇವುಗಳನ್ನ ನಾವು ಓವಿ ಪ್ಯಾರಸ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ. ಸೊ ಇದು ಫಿಶಸ್ಗಳಲ್ಲಿ ಕಂಡು ಬರುವಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ರೈಟ್. ಅದೇ ರೀತಿ ನೆಕ್ಸ್ಟ್ ಯಾವ ಕ್ಲಾಸ್ ಇದೆ? ನೆಕ್ಸ್ಟ್ ನಮಗೆ ಆಂಫಿಬಿಯನ್ಸ್ ಇದೆ. ಮೊದಲು ಎಕ್ಸ್ಕ್ಲೂಸಿವ್ಲಿ ವಾಟರ್ ಆಯ್ತು, ಈಗ ಆಂಫಿಬಿಯನ್ಸ್. ಹೆಸರೇ ಹೇಳೋ ಹಾಗೆ ಆಂಫಿಬಿಯನ್ಸ್ ಅಂತ ಹೇಳಿದ್ರೆ ಯಾವ ಜೀವಿಗಳು ನೀರು ಮತ್ತೆ ನೆಲ ಎರಡರ ಮೇಲೂ ವಾಸಿಸ್ತವೆಯೋ ಅಂತ ಜೀವಿಗಳಿಗೆ ನಾವು ಆಂಫಿಬಿಯನ್ಸ್ ಅಂತೇಳಿ ಕರಿತೇವೆ. ಹೌದಲ್ವಾ. ಸೊ ಆಂಫಿಬಿಯನ್ಸ್ ಹ್ಯಾಬಿಟೇಟ್ ವಿಚಾರಕ್ಕೆ ಬಂದ್ರೆ they found on both. They live, okay na, they live in water, they live in both water and on land. Very simple. ಹೌದಲ್ವಾ. and land, right. ಅದೇ ರೀತಿ ಇವುಗಳ ಚರ್ಮದ ಮೇಲೆ ಸ್ಕೇಲ್ಸ್ಗಳು ಕಂಡು ಬರುತ್ತಾ? ಇಲ್ಲಿ ಸಾಮಾನ್ಯವಾಗಿ ಇವುಗಳ ಚರ್ಮದ ಮೇಲೆ, ಆಂಫಿಬಿಯನ್ಸ್ಗಳ ಚರ್ಮದ ಮೇಲೆ ಸ್ಕೇಲ್ಸ್ಗಳನ್ನದು ಕಂಡು ಬರೋದಿಲ್ಲ. ಬಟ್ ದೇ ಹ್ಯಾವ್ ಅ ಸ್ಪೆಷಲ್ ಗ್ಲ್ಯಾಂಡ್ ಕಾಲ್ಡ್ ಆಸ್ ಮ್ಯೂಕಸ್ ಗ್ಲ್ಯಾಂಡ್. ಓಕೆನಾ. ಸೊ ಇಲ್ಲಿ ಸ್ಕೇಲ್ಸ್ ಇರಲ್ಲ, ನೋ ಸ್ಕೇಲ್ಸ್. ಓಕೆನಾ. ನೋ ಸ್ಕೇಲ್ಸ್ ಇನ್ ದೇರ್ ಸ್ಕಿನ್, ಬಟ್ ದೇ ಹ್ಯಾವ್ ಮ್ಯೂಕಸ್ ಗ್ಲ್ಯಾಂಡ್. ಓಕೆನಾ. ಮ್ಯೂಕಸ್ ಗ್ಲ್ಯಾಂಡ್. ಈ ಮ್ಯೂಕಸ್ ಗ್ಲ್ಯಾಂಡ್ ಏನ್ ಮಾಡುತ್ತಪ್ಪ? ಈ ಮ್ಯೂಕಸ್ ಗ್ಲ್ಯಾಂಡ್ ಅನ್ನೋದು ಅವುಗಳ ಚರ್ಮ ಒಣಗಿದಾಗ ಅವುಗಳ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ. ಸೊ ಅವುಗಳ ಚರ್ಮ ಒಣಗದಂತೆ ನೋಡ್ಕೊಳ್ಳುತ್ತೆ. ಸೊ ಈ ಮ್ಯೂಕಸ್ ಗ್ಲ್ಯಾಂಡ್ ಅನ್ನೋದು ಆ ಚರ್ಮದ ಮಾಯಿಶ್ಚರ್ನ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ. ಸೊ ಇವುಗಳ ಚರ್ಮದ ಮೇಲೆ ಸ್ಕೇಲ್ಸ್ ಇರಲ್ಲ, ಬಟ್ ಇವುಗಳ ಚರ್ಮದಲ್ಲಿ ಮ್ಯೂಕಸ್ ಗ್ಲ್ಯಾಂಡ್ ಅನ್ನೋದೊಂದಿರುತ್ತೆ, ರೈಟ್. ಅದೇ ರೀತಿ ಸೊ ಇವುಗಳಲ್ಲಿ 3 ಚೇಂಬರ್ಡ್ ಹಾರ್ಟ್ ಅನ್ನೋದು ಕಂಡು ಬರುತ್ತೆ. ಓಕೆನಾ. 3 ಚೇಂಬರ್ಡ್ ಹಾರ್ಟ್. ಓಕೆನಾ. 3 ಚೇಂಬರ್ಡ್ ಹಾರ್ಟ್ ಇಸ್ ಫೌಂಡ್. ಓಕೆ. 3 ಚೇಂಬರ್ಡ್ ಹಾರ್ಟ್ ಇರುತ್ತೆ, ರೈಟ್. ಅದೇ ರೀತಿ ಈ ಅನಿಮಲ್ಸ್ಗಳು ಕೋಲ್ಡ್ ಬ್ಲಡೆಡ್, ವಾರ್ಮ್ ಬ್ಲಡೆಡ್. ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ. ದೇ ಕೆ ನಾಟ್ ಮೇಂಟೈನ್ ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್. ಓಕೆನಾ. ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ. ಕೋಲ್ಡ್ blooded animals, right. cold blooded animals. Okay. cold blooded animals. So illi whether these amphibians, whether they give birth or lay eggs, they give birth, isn't it? Sorry they lay eggs, isn't it? So illi kuda ivugalu kuda oviparous aguttve. They lay eggs. Okay na. They lay eggs. Okay. they lay eggs. ಸೊ ಇಲ್ಲಿ ನಾನು ಫ್ರಾಗ್, ಸ್ಯಾಲಮಂಡರ್, ಸೊ ಈ ರೀತಿಯಾದ ಸಾಕಷ್ಟು ಆಂಫಿಬಿಯನ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೇನೆ. ಓಕೆನಾ. ನೀವು ಫಿಶಸ್ ನ ವಿಚಾರಕ್ಕೆ ಬಂದ್ರೆ ಕೂಡ ಈ ಫಿಶಸ್ ನಲ್ಲಿ ಕೂಡ ಸಾಕಷ್ಟು ರೀತಿಯ ವೆರೈಟೀಸ್ ಆಫ್ ಫಿಶಸ್ ಗಳನ್ನ ನೀವು ಗಮನಿಸಬಹುದು. ಕಾರ್ಟಿಲೇಜ್, ಬರೀ ಕಾರ್ಟಿಲೇಜ್ ಅನ್ನ ಇರುವಂತಹ ಕಾರ್ಟಿಲೇಜ್ ನ ನೀವು ಸ್ಕೆಲಿಟನ್ ಸಿಸ್ಟಮ್ ನಲ್ಲಿ ಕಲ್ತಿರ್ಬೋದಲ್ಲ. ಟಿಶ್ಯೂಸ್ ಗಳಲ್ಲಿ ಕನೆಕ್ಟಿವ್ ಟಿಶ್ಯೂ, ಕಾರ್ಟಿಲೇಜ್ ಇರುತ್ತೆ, ಬೋನ್ ಇರುತ್ತೆ ಅಂತ. ಈ ಕೆಲವು ಫಿಶಸ್ಗಳು ಬರೀ ಕಾರ್ಟಿಲೇಜ್ ಆಗಿರುತ್ತವೆ, ಕೆಲವು ಫಿಶಸ್ಗಳಲ್ಲಿ ಬೋನ್ ಮತ್ತೆ ಕಾರ್ಟಿಲೇಜ್ ಎರಡು ಕಂಡು ಬರುತ್ತೆ. ಸೊ ಈ ರೀತಿಯಾದ ಸಾಕಷ್ಟು ರೀತಿಯ ವೆರೈಟೀಸ್ ಆಫ್ ಫಿಶಸ್ ಗಳನ್ನ ನೀವು ಗಮನಿಸಬಹುದು ಫಿಶಸ್ ಗಳಲ್ಲಿ ಕೂಡ. ಓಕೆನಾ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ರೋಹು, ಟ್ಯೂನಾ, ಸ್ಟಿಂಗ್ ರೇ, ಎಲೆಕ್ಟ್ರಿಕ್ ರೇ ಇವೆಲ್ಲವುಗಳನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಓಕೆನಾ. ಸೊ ಇದೇ ರೀತಿ ಆಂಫಿಬಿಯನ್ಸ್ ನಲ್ಲಿ ಕೂಡ ನಿಮಗೆ ಸಾಕಷ್ಟು ರೀತಿಯ ಎಕ್ಸಾಂಪಲ್ಸ್ ಗಳು ನಿಮಗೆ ಕಂಡು ಬರುತ್ತೆ, ರೈಟ್. ಸೊ ಇವಿಷ್ಟು ಆಂಫಿಬಿಯನ್ಸ್ ನಲ್ಲಿ ಕಂಡು ಬರುವಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು, ರೈಟ್. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ ಯಾವುದು? ಇವತ್ತು ನಾವು ಕಲಿತಾ ಇರುವಂತಹ ಕೊನೆಯ ಕ್ಲಾಸು ರೆಪ್ಟೈಲ್ಸ್ ಅಥವಾ ರೆಪ್ಟಿಲಿಯಾ. ಸೊ ಇವುಗಳು ಮೊದಲನೇದಾಗಿ ಫಸ್ಟು ಫಿಶಸ್ಗಳು ಪ್ಯೂರ್ಲಿ ಅಕ್ವೆಟಿಕ್, ಎಕ್ಸ್ಕ್ಲೂಸಿವ್ಲಿ ಅಕ್ವೆಟಿಕ್, ನಂತರ ನೀರು ಮತ್ತೆ ನೆಲ. ಈಗ ರೆಪ್ಟೈಲ್ಸ್ ಆದ ನಂತರ ದೇ ಆರ್ ಮೋಸ್ಟ್ಲಿ ಟೆರೆಸ್ಟ್ರಿಯಲ್. ಓಕೆನಾ. ಮೋಸ್ಟ್ಲಿ ಟೆರೆಸ್ಟ್ರಿಯಲ್, ರೈಟ್. ಸೊ ಇಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಟೆರೆಸ್ಟ್ರಿಯಲ್ ಇನ್ ನೇಚರ್. ಹ್ಯಾಬಿಟೇಟ್ ನ ವಿಚಾರಕ್ಕೆ ಬಂದ್ರೆ ದೇ ಆರ್
ಮೋಸ್ಟ್ಲಿ ಟೆರೆಸ್ಟ್ರಿಯಲ್ ಇನ್ ನೇಚರ್. ಓಕೆನಾ, ಟೆರೆಸ್ಟ್ರಿಯಲ್ ಇನ್ ನೇಚರ್, ರೈಟ್. ಹಾಗೆ ಸೊ ಇವುಗಳ ಚರ್ಮದ ಮೇಲೆ ಸ್ಕೇಲ್ಸ್ ಇರುತ್ತಾ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ಗಮನಿಸಬಹುದು, ಜಸ್ಟ್ ಇಮ್ಯಾಜಿನ್ ದ ಸ್ಕಿನ್ ಆಫ್ ಸ್ನೇಕ್. ನೀವು ಒಂದು ಹಾವನ್ನ ಜ್ಞಾಪಕ ಮಾಡಿಕೊಂಡ್ರೆ ಅಲ್ಲಿ ಒಂದು ಸಣ್ಣದಾದ ಪೊರೆಯ ರೀತಿಯ ಸ್ಕೇಲ್ಸ್ಗಳು ನಮಗೆ ಕಂಡು ಬರುತ್ತೆ. ಓಕೆನಾ, ಹೌದಲ್ವಾ? ಸೊ ಇಲ್ಲಿ ದೇ ಹ್ಯಾವ್ ಸ್ಕೇಲ್ಸ್ ಆನ್ ದೇರ್ ಸ್ಕಿನ್. ದೇ ಹ್ಯಾವ್ ಸ್ಕೇಲ್ಸ್ ಆನ್ ದೇರ್ ಸ್ಕಿನ್. ಓಕೆ, ಆನ್ ದೇರ್ ಸ್ಕಿನ್, ಹೌದಲ್ವಾ? ಅದೇ ರೀತಿ ಸೊ ಇವುಗಳಲ್ಲಿ ಸಾಮಾನ್ಯವಾಗಿ 3 ಚೇಂಬರ್ಡ್ ಹಾರ್ಟ್ ಅನ್ನೋದು ಕಂಡು ಬರುತ್ತೆ. ಓಕೆನಾ, ರೆಪ್ಟೈಲ್ಸ್ ಗಳಲ್ಲಿ ಕೂಡ 3 ಚೇಂಬರ್ಡ್ ಹಾರ್ಟ್ ಅನ್ನೋದು ಕಂಡು ಬರುತ್ತೆ. ಬಟ್ ಎಕ್ಸೆಪ್ಟ್ ಕ್ರೋಕೋಡೈಲ್ ನ ಹೊರತುಪಡಿಸಿ ಇನ್ನುಳಿದಂತ ಮೋಸ್ಟ್ ಆಫ್ ದ ರೆಪ್ಟೈಲ್ಸ್ ಗಳಲ್ಲಿ ನಮಗೆ 3 ಚೇಂಬರ್ಡ್ ಹಾರ್ಟ್ ಅನ್ನೋದು ಕಂಡು ಬರುತ್ತೆ. 3 ಚೇಂಬರ್ಡ್ ಹಾರ್ಟ್. ಓಕೆ, ಸೊ ಇಲ್ಲಿ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಹ್ಯಾವಿಂಗ್ mostly having 3 chambered heart. Okay na, 3 chambered heart, right? Except what? Except crocodile, right? Except crocodile. Okay na, except crocodile, right? So ಇದಾದ ನಂತರ ಸೊ ಇಲ್ಲಿ ಈ ಅನಿಮಲ್ಸ್ಗಳು ವಾರ್ಮ್ ಬ್ಲಡೆಡ್, ಕೋಲ್ಡ್ ಬ್ಲಡೆಡ್. ಸೊ ಈ ರೆಪ್ಟೈಲ್ಸ್ಗಳು ಕೂಡ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ, ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ರೈಟ್. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಕಿಂಗ್ ಕೋಬ್ರಾ ಸ್ನೇಕ್, ಓಕೆನಾ, ಕ್ಯಾಮ್ಲಿಯಾನ್, ಟರ್ಟಲ್, ಸೊ ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ರೆಪ್ಟೈಲ್ಸ್ ಗಳಲ್ಲಿ ಗಮನಿಸಬಹುದು. ಸರಿನಾ? ಸೊ ಇಲ್ಲಿ ಎಕ್ಸೆಪ್ಟ್ ಫಿಶಸ್ ನ ಹೊರತುಪಡಿಸಿ ನೀವು ಆಂಫಿಬಿಯನ್ಸ್ ನಲ್ಲಿ ಹಾಗೆ ರೆಪ್ಟೈಲ್ಸ್ ನಲ್ಲಿ ಮತ್ತೆ ಉಳಿದಂತ ಕ್ಲಾಸಸ್ ಗಳಲ್ಲಿ ಕೂಡ ಲಿಂಬ್ಸ್ ಗಳನ್ನ ನೀವು ಗಮನಿಸಬಹುದು. ಹೌದಲ್ವಾ? ಕಾಲುಗಳು. ಸೊ ಈ ಕಾಲುಗಳ ಮೂಲಕ ಈ ಆರ್ಗಾನಿಸಮ್ಸ್ ಗಳು ಲೋಕೋಮೋಟ್ ಮಾಡುತ್ತವೆ. ಸೊ ಅದೇ ಸ್ನೇಕ್ಸ್ ನಲ್ಲಿ ಅಲ್ಲಿ ಟ್ರೂ ಲಿಂಬ್ಸ್ಗಳು ಇಲ್ಲದೇ ಇದ್ರೂ ಕೂಡ ಅವುಗಳ ಆ ಬಾಡಿ, ಆ ದೈಹಿಕ ರಚನೆ, ಆ ಬಾಡಿ ಸ್ಟ್ರಕ್ಚರ್, ಆ ಬಾಡಿ ಮಸಲ್ಸ್ ನಿಂದ ಅವುಗಳು ಮೂವ್ ಆಗುತ್ತವೆ. ಸರಿನಾ? ಸೊ ಇಲ್ಲಿ ಸಾಮಾನ್ಯವಾಗಿ ಅನಿಮಲ್ಸ್ಗಳು ಟೆಟ್ರಾಪೋಡ್ಸ್ ಅಂತ ಹೇಳಿ ನಾವು ಕರಿತೇವೆ ಈ ಅನಿಮಲ್ಸ್ ಗಳನ್ನ. ಅಂದ್ರೆ 4 ಲಿಂಬ್ಸ್ ಗಳನ್ನ ಹೊಂದಿರುತ್ತವೆ. ಸಾಮಾನ್ಯವಾಗಿ ಆಂಫಿಬಿಯನ್ಸ್ ನಿಂದ ಹೊರಗಡೆಗೆ ನೀವು ಗಮನಿಸಿದ್ರೆ ಆಂಫಿಬಿಯನ್ಸ್ ಆಗಿರಬಹುದು, ರೆಪ್ಟೈಲ್ಸ್ ಆಗಿರಬಹುದು, ಬರ್ಡ್ಸ್ ಆಗಿರಬಹುದು, ಮೆಮ್ಮಲ್ಸ್ ಗಳಾಗಿರಬಹುದು. ಸೊ ಈ ಎಲ್ಲವುಗಳಲ್ಲಿ ಕೂಡ ಸಾಮಾನ್ಯವಾಗಿ 4 ಕಾಲುಗಳು ಅನ್ನೋದು ಕಂಡು ಬರುತ್ತೆ. ಸರಿನಾ? ಸೊ 4 ಲಿಂಬ್ಡ್ ಆರ್ಗನ್ಸ್ ಅಥವಾ ಟೆಟ್ರಾಪೋಡ್ಸ್ ಅಂತ ಹೇಳಿ ಕೂಡ ನಾವು ಕರಿಬಹುದು. ಸರಿನಾ? ಸೊ ಇದಿಷ್ಟು ರೆಪ್ಟೈಲ್ಸ್ ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳು, ರೈಟ್. ಸೊ ನಾವು ಕಲಿತಂತ ಅಷ್ಟು ವಿಷಯಗಳ ಕುರಿತು ಒಂದಷ್ಟು ಪ್ರಶ್ನೆಗಳಿದೆ, ಅವುಗಳನ್ನ ಆನ್ಸರ್ ಮಾಡ್ತಾ ಹೋಗೋಣ. ಸರಿನಾ? ಸೊ ಮೊದಲನೇ ಪ್ರಶ್ನೆ ನೋಡಿ, ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಿಶ್? ಈ ಕೆಳಗಿನವುಗಳಲ್ಲಿ ಯಾವುದು ಫಿಶ್ ನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ? ಓಕೆನಾ? ಸೊ ಬೈ ದ ವೇ, ನಾನು ಇಲ್ಲಿ ಕ್ರೋಕೋಡೈಲ್ಸ್, ರೆಪ್ಟೈಲ್ಸ್ ಗಳ ವಿಚಾರಕ್ಕೆ ಬಂದ್ರೆ ಸೊ ಇಲ್ಲಿ ವೆದರ್ ದೇ ಲೇ ಎಗ್ಸ್ ಆರ್ ಗಿವ್ ಬರ್ತ್. ಸೊ ಇಲ್ಲಿ ರೆಪ್ಟೈಲ್ಸ್ ಆಲ್ಸೋ ದೇ ಲೇ ಎಗ್ಸ್, isn't it? They lay eggs. Okay, they lay eggs. ಸೊ ಇದು ಕೂಡ ಅವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನೇ, ರೈಟ್. ಸೊ ಇದರಿಂದಾಗಿ ನಾವು ಅವನ್ನ ಓವಿ ಪ್ಯಾರಸ್ ಅಂತ ಹೇಳಿ ಕರಿತೇವೆ. ಅದೇ ಆರ್ಗ್ಯಾನಿಸಮ್ಗಳಿಗೆ ಜನ್ಮ ನೀಡುವ, ಮೊಟ್ಟೆಯನ್ನು ಇಡದೆ ಜನ್ಮ ನೀಡುವಂತಹ ಜೀವಿಗಳಿಗೆ ನಾವು ವಿವಿ ಪ್ಯಾರಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನೇ. ಓಕೆನಾ? ಸೊ ಈಗ ನಾವು ಕ್ವೆಶನ್ಸ್ ಗಳನ್ನ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಕ್ವೆಶ್ಚನ್: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಫಿಶ್? ಪ್ರೆಸೆನ್ಸ್ ಆಫ್ ಅ ಗಿಲ್. ಪ್ರೆಸೆನ್ಸ್ ಆಫ್ ಗಿಲ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೌದು ಅಲ್ವಾ? ಗಿಲ್ಸ್ಗಳು ಫಿಶ್ ನಲ್ಲಿ ಇರುತ್ತೆ, ಹೌದಲ್ಲ? ಹಾಗೆ ಪ್ರೆಸೆನ್ಸ್ ಆಫ್ ಸ್ಕೇಲ್ಸ್ ಕೂಡ ಫಿಶ್ ನಲ್ಲಿ ಇರುತ್ತೆ, ಹೌದಲ್ವಾ? ಹಾಗೆ ಪ್ರೆಸೆನ್ಸ್ ಆಫ್ 3 ಚೇಂಬರ್ಡ್ ಹಾರ್ಟ್ ಫಿಶಸ್ ಅಲ್ಲಿ ಇರುತ್ತಾ? ಫಿಶಸ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಸರಿನಾ? ಫಿಶಸ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಓಕೆ, ಅದೇ ರೀತಿ ಪ್ರೆಸೆನ್ಸ್ ಆಫ್ ಫಿನ್ಸ್ ಗಳು ಕೂಡ ನಮಗೆ ಫಿಶಸ್ ಗಳಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಿಶ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ 3 ಚೇಂಬರ್ಡ್ ಹಾರ್ಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಿಶ್. ಸೊ ಇಲ್ಲಿ ಸರಿ ಉತ್ತರ ಥರ್ಡ್ ಒನ್ ಆಗುತ್ತೆ. ಓಕೆನಾ? ನಂತರ
ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆಂಫಿಬಿಯನ್ಸ್? ಆಂಫಿಬಿಯನ್ಸ್ ವೆರಿ ಈಸಿ ಕ್ವೆಶನ್ಸ್ಗಳು, ಓಕೆನಾ. ಆಂಫಿಬಿಯನ್ಸ್ ಹ್ಯಾವ್ ಮ್ಯೂಕಸ್ ಗ್ಲ್ಯಾಂಡ್ ಇನ್ ದೇರ್ ಸ್ಕಿನ್, ಇದು ಕರೆಕ್ಟಾ? ಹೌದು, ದೇ ಹ್ಯಾವ್ ಮ್ಯೂಕಸ್ ಗ್ಲ್ಯಾಂಡ್ ಇನ್ ದೇರ್ ಸ್ಕಿನ್, ರೈಟ್. ಹ್ಯಾವಿಂಗ್ 2 chambered ಹಾರ್ಟ್, 2 chambered ಹಾರ್ಟ್ ಅವುಗಳಲ್ಲಿ ಇರುತ್ತಾ? ಆಂಫಿಬಿಯನ್ಸ್ ಅಲ್ಲಿ 3 chambered ಹಾರ್ಟ್ ಇರುತ್ತೆ. ಹಾಗೆ ಆರ್ ದೇ ವಾರ್ಮ್ ಬ್ಲಡೆಡ್ ಅನಿಮಲ್ಸ್? ನೋ, ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ರೈಟ್. ನನ್ ಆಫ್ ದ ಅಬೌವ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಂಫಿಬಿಯನ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಮ್ಯೂಕಸ್ ಇನ್ ದೇರ್ ಸ್ಕಿನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ, ಉಳಿದವು ತಪ್ಪು ಆನ್ಸರ್ ಆಗುತ್ತೆ, ಸರಿನಾ. ನೆಕ್ಸ್ಟ್ ಕ್ವೆಶನ್, ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ರೆಪ್ಟೈಲ್? ವೆರಿ ಈಸಿ. ಯಾವುದು ರೆಪ್ಟೈಲ್ ಅಲ್ಲ? ಸ್ನೇಕ್ ಇಸ್ ಅ ರೆಪ್ಟೈಲ್? ಎಸ್, ಸ್ನೇಕ್ ಇಸ್ ಅ ರೆಪ್ಟೈಲ್. ಈಸ್ ಸಾಲಮಂಡರ್ ಅನ್ನೋದು ರೆಪ್ಟೈಲಾ? ಸಾಲಮಂಡರ್ ಇಸ್ ಅನ್ ಆಂಫಿಬಿಯನ್. ಓಕೆ, ಸಾಲಮಂಡರ್ ಇಸ್ ಅನ್ ಆಂಫಿಬಿಯನ್. ಓಕೆ, ಲಿಸರ್ಡ್ ಇಸ್ ಅ ರೆಪ್ಟೈಲ್, ಟರ್ಟಲ್ ಇಸ್ ಅ ರೆಪ್ಟೈಲ್. ಓಕೆ, ಬೈ ದ ವೇ ಟರ್ಟಲ್ಸ್ಗಳು ನೀರಿನಲ್ಲಿ ಕೆಲವು ವೆರೈಟಿ ಆಫ್ ಟರ್ಟಲ್ಸ್ಗಳು ನೀರಿನಲ್ಲಿ ಬದುಕುವಂತ ಶಕ್ತಿಯನ್ನು ಹೊಂದಿರುತ್ತವೆ, ಬಟ್ ವಿ ಹ್ಯಾವ್ ನಾಟ್ ಕ್ಲಾಸಿಫೈಡ್ ದಮ್ ಅಂಡರ್ ಆಂಫಿಬಿಯನ್ಸ್, ಓಕೆನಾ. ಸೊ ಅವುಗಳು ನೀರಿನಲ್ಲಿ ವಾಸಿಸುವಂತ ಶಕ್ತಿಯನ್ನು ಪಡ್ಕೊಂಡಿರುತ್ತವೆ, ಬಟ್ ದೇ ವಿಲ್ ನಾಟ್ ಬಿ ಯುಟಿಲೈಸಿಂಗ್ ವಾಟರ್ ಆಸ್ ದೇರ್ ಟ್ರೂ ಹ್ಯಾಬಿಟೇಟ್, ಓಕೆನಾ. ಸೊ ಹಾಗಾಗಿ ಸೊ ಇಲ್ಲಿ ಸ್ಯಾಲಮಂಡರ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಸಿನ್ಸ್ ಸ್ಯಾಲಮಂಡರ್ ಇಸ್ ಅನ್ ಆಂಫಿಬಿಯನ್, ದ ರಿಮೈನಿಂಗ್ 3 ಆರ್ reptiles in nature. Which of the following is not a reptile ಅಂತ ಹೇಳಿದ್ರೆ salamander is not a reptile, right? Okay, so ನಾವು ಕಲಿತಂತ ಅಷ್ಟು ವಿಷಯಗಳನ್ನು ಒಂದು 2 ನಿಮಿಷದಲ್ಲಿ ಸಮರಿ ಮಾಡಿ ನೋಡೋಣ. ಓಕೆ, vertebrates are bilaterally symmetrical, triploblastic, coelomic and segmented. ಹೌದಲ್ವಾ? ಸೊ ನಮ್ಮಲ್ಲಿ bilateral symmetry ಕಂಡು ಬರುತ್ತೆ vertebrates ಗಳಲ್ಲಿ. They are commonly triploblastic and have true coelom and segmented body. Head region, trunk region, or head region, neck region, trunk region, or abdomen region, tail region. ಓಕೆನಾ. ಸೊ ಈ ರೀತಿಯಾಗಿ ನಮಗೆ ಡಿಫ್ರೆನ್ಸಿಯೇಷನ್ ಅನ್ನೋದು ಕಾಣುತ್ತೆ. ದೇ ಹ್ಯಾವ್ ವೆಲ್ ಡೆವಲಪ್ಡ್ ಆರ್ಗನ್ ಸಿಸ್ಟಮ್ ಅಂಡ್ ಟಿಶ್ಯೂಸ್, ರೈಟ್. ಅದೇ ರೀತಿ Pisces are exclusively aquatic animals. Their skin is covered with scales or plates, okay, and they are cold-blooded animals and they have only 2 chambered heart, right? ಅರ್ಥ ಆಯ್ತಲ್ಲ Pisces ಗಳ ಕ್ಯಾರೆಕ್ಟರಿಸ್ಟಿಕ್. ನಂತರ amphibians are found in both water and on land, having mucus gland in their skin, right? So mucus gland ಇರುತ್ತಾ? ಹಾಗೆ they have 3 chambered heart, okay. Respiration is through either gills or lungs. ಅಂದ್ರೆ ನೀರಿನಲ್ಲಿದ್ದಾಗ ಗಿಲ್ಸ್ಗಳ ಮೂಲಕ ರೆಸ್ಪಿರೇಟ್ ಮಾಡುತ್ತವೆ, ಹೊರಗಡೆ ಇದ್ದಾಗ ಲಂಗ್ಸ್ಗಳ ಮೂಲಕ ರೆಸ್ಪಿರೇಟ್ ಮಾಡುತ್ತವೆ, ಓಕೆನಾ. ಅದೇ ರೀತಿ ರೆಪ್ಟೈಲ್ಸ್ ಹ್ಯಾವ್ ಸ್ಕೇಲ್ಸ್ ಆನ್ ದೇರ್ ಸ್ಕಿನ್ ಅಂಡ್ ಬ್ರೀತ್ ಥ್ರೂ ಲಂಗ್ಸ್. ರೆಪ್ಟೈಲ್ಸ್ಗಳು ಕೂಡ ಲಂಗ್ಸ್ಗಳ ಮೂಲಕನೇ ಬ್ರೀತ್ ಮಾಡುತ್ತವೆ. And most of them have 3 chambered heart except crocodile, except crocodile, and these animals are cold blooded animals, ಸರಿನಾ. ಸೊ ಇವತ್ತು ನಾವು 3 ಕ್ಲಾಸ್ಗಳು ವರ್ಟಿಬ್ರೇಟ್ಸ್ ನಲ್ಲಿ ಕಂಡು ಬರುವಂತಹ 3 ಕ್ಲಾಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಇನ್ನುಳಿದ ಕ್ಲಾಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ, ಸರಿನಾ. ಹಾಗಾದ್ರೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ಧನ್ಯವಾದ, ಥ್ಯಾಂಕ್ ಯು.